ನಂಗ್ ಫಿಶ್ ಮಸಾಲ ಫ್ರೈ ಇವತ್ತಿನ ರೆಸಿಪಿ. ಸೋಲ್ ಫಿಶ್ ಅಂತ ಸಹ ಹೇಳ್ತಾರೆ. ಇದು ದೊಡ್ಡ ಮೀನು. ನಾನಿದನ್ನು 1 kg ತೆಗೆದುಕೊಂಡಿದ್ದೇನೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ, ಪಿಂಕ್ ಬಣ್ಣದಲ್ಲಿ. ನೋಡಿ ಚೆನ್ನಾಗಿರುವ ಇದು ದೊಡ್ಡ ಮೀನು. ಇದನ್ನು ಮಸಾಲ ಫ್ರೈ ಮಾಡಿದರೆ ಒಳ್ಳೆಯದಾಗ್ತದೆ. ಇದು ಗುಂಡತ್ರ ಸಾರು ಸಹ ಮಾಡ್ತಾರೆ. ನೋಡಿ ನಮ್ಮ ಗುಂಡನಿಗೆ ಮೀನು ಬೇಕಂತೆ ಕೇಳ್ತಾ ಇದ್ದಾನೆ ಅದನ್ನು ಮುಟ್ಟಿಕೊಂಡು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಸ್ವಾಗತ. ಈ ಮೀನನ್ನು ಸೈಡೆಲ್ಲ ಕತ್ತರಿಸಿ ಅದರ ಹೊರಗಿನ ಸಿಪ್ಪೆಯನ್ನು ಎಳೆದು ತೆಗಿಲಿಕ್ಕಿದೆ. ನಂತರ ಕ್ಲೀನೆಲ್ಲ ಮಾಡಿ ಉಪ್ಪಿನಲ್ಲಿ ತೊಳೆದು ಕ್ಲೀನೆಲ್ಲ ಮಾಡಿ ತಂದಿಟ್ಟಿದ್ದೇನೆ. ನೋಡಿ ನಾನು ಇದಕ್ಕೀಗ ಮಸಾಲೆ ರೆಡಿ ಮಾಡುವ. ಒಂದು 20 ಮೆಣಸನ್ನು ನಾನು ತೊಳೆದು ನಂತರ ಬಿಸಿನೀರಲ್ಲಿ ಒಂದು 1/4 ಗಂಟೆ ನೆನೆಸ್ತೇನೆ. ಗ್ರೈಂಡ್ ಚೆನ್ನಾಗಿ ಆಗ್ತದೆ. ಇದು ತುಂಬ ಹೊತ್ತು ಗ್ರೈಂಡ್ ಮಾಡಬೇಕಾಗಿಲ್ಲ, ಅದಕ್ಕೋಸ್ಕರ ನೆನೆಸೋದು ಕೂಡ ಮಾಡ್ಬೋದು. 1 ಚಮಚದಷ್ಟು ಕರಿಮೆಣಸು, 1 ಚಮಚದಷ್ಟು ಕೊತ್ತಂಬರಿ ಬೀಜ, ಒಂದು ಅರ್ಧ ಚಮಚ ಜೀರಿಗೆ, ನಾನೆಲ್ಲವೂ ಸಣ್ಣ ಚಮಚದಲ್ಲೇ ತೆಗೆದುಕೊಂಡಿದ್ದೇನೆ. ಒಂದು 10 ಎಸಳು ಬೆಳ್ಳುಳ್ಳಿ, 1-1.5 ಇಂಚಿನಷ್ಟು ಶುಂಠಿ. ನೋಡಿ ಫ್ರೆಶ್ ಶುಂಠಿ, ಇದು ಸಣ್ಣಗೆ ಕಟ್ ಮಾಡಿದ್ದೀನಿ ಗ್ರೈಂಡ್ ಆಗಲಿಕ್ಕೆ ಸುಲಭ ಆಗಲಿ ಅಂತ. ಈಗ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಳಿ, ಕರಿಬೇವು ಒಂದು ನೋಡಿ ದಂಟು ಫುಲ್ ಹಾಕ್ತಾ ಇದ್ದೇನೆ ನಾನು. ನಂತರ ನಾವೀಗ ಉಪ್ಪು ಹಾಕುವ. ನಂತರ ನೆನೆಸಿದ ಈ ಮೆಣಸನ್ನು ಹಾಕಿ ಒಂದು ಅರ್ಧ ಲೋಟದಷ್ಟು ನೀರು, ಸ್ವಲ್ಪ ಬೇಕನ್ನಿಸಿದರೆ ನೋಡಿ ಮತ್ತೆ ಹಾಕ್ಬೋದು, ಹಾಕಿ ನುಣ್ಣಗೆ ರುಬ್ಲಿಕ್ಕಿದೆ ಇದನ್ನೀಗ. ನೋಡಿ ನಾನೆಲ್ಲ ಮೆಣಸು ಹಾಕಿದ್ದೇನೆ, ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೇನೆ. ನಂತರ ನೋಡಿ ಹಾಕುವ. ಈಗ ನುಣ್ಣಗೆ ಗ್ರೈಂಡ್ ಮಾಡಿ ನೋಡಿ ತಂದಿದ್ದೇನೆ ನಾನೀಗ. ಮಸಾಲೆ ಕಲರ್ ನೋಡಿ, ಬ್ಯಾಡಗಿ ಮೆಣಸು ಹಾಕಿದರೆ ಖಾರ ಸಹ ಕಮ್ಮಿ ಮತ್ತು ಬಣ್ಣ ಒಳ್ಳೆಯದು ಬರ್ತದೆ. ನೋಡಿ ಮೀನಿಗೆ ನಾನು ಈ ರೀತಿ ಕಟ್ಟು ಕೊಟ್ಟಿದ್ದೇನೆ, ದಪ್ಪ ಮೀನು ನೋಡಿ, ಅದಕ್ಕೋಸ್ಕರ. ಈಗ ನಾನು ಮಸಾಲೆ ರೆಡಿ ಮಾಡಿದ್ದೇನೆ ನೋಡಿ. ಅದನ್ನೀಗ ಒಂದು 4 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ. ಅದಕ್ಕೊಂದು 2 ಟೇಬಲ್ ಸ್ಪೂನ್ನಷ್ಟು ನಾನೀಗ ಕಾರ್ನ್ಫ್ಲೋರ್ ಹಾಕಿದ್ದೇನೆ. ಇದನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ ನಾವು. ಕಾರ್ನ್ಫ್ಲೋರ್ ಎಲ್ಲ ಈ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ ಈ ರೀತಿ ಮಾಡಿದ್ದೇನೆ. ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ದೊಡ್ಡ ಬೌಲ್ ತಗೊಂಡ್ರೆ ಒಳ್ಳೆಯದಾಗ್ತದೆ. ನಾನು ತಗೊಂಡದ್ದು ಸಣ್ಣದಾಗಿದೆ, ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ ನನಗೆ. ಫ್ರೆಂಡ್ಸ್, ನೀವು ನನ್ನ ವಿಡಿಯೋ ಮೊದಲನೇ ಬಾರಿ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ನೋಡಿ ನಾನು 2 ಬದಿ ಸಹ ಮಸಾಲೆ ಚೆನ್ನಾಗಿ ಹಚ್ಚಿ ಒಂದು ಅರ್ಧ ಗಂಟೆ ಹಾಗೆ ಇಟ್ಟಿದ್ದೇನೆ. ನೋಡಿ ಇದನ್ನು ನೋಡಿ ಚೆನ್ನಾಗಿ 2 ಮೀನಿಗೆ ನಾನೀಗ ಹಚ್ಚಿ ರೆಡಿ ಮಾಡಿದ್ದೇನೆ. ಈಗ ನಾನು 2 ಮೀನನ್ನು ಫ್ರೈ ಮಾಡ್ತಾ ಇದ್ದೇನೆ. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ನಾನು ಕಾವಲಿಗೆ ಹಾಕಿ ಬಿಸಿ ಮಾಡಿದ್ದೇನೆ. ನೋಡಿ ಈಗ ಕಾವಲಿ ಬಿಸಿಯಾಗಿದೆ. ಲೋ ಟು ಮೀಡಿಯಮ್ ಹೀಟ್, ಸ್ವಲ್ಪ ಲೋ ಮೀಡಿಯಮ್ ಅಂದರೆ ಸ್ವಲ್ಪ ಕಮ್ಮಿ ಇಟ್ಟು ಬೇಯಿಸ್ಬೇಕು. ಇದನ್ನು ಚೆನ್ನಾಗಿ ಬೇಯಿಸಿದ್ದೀಗ ಒಂದು ಸೈಡ್ ಬೆಂದ ಆದಮೇಲೆ ಮೆಲ್ಲಗೆ ತೆಗೆದು ಇನ್ನೊಂದು ಸೈಡ್ ಹಾಕಿ 2 ಸೈಡ್ ಸಹ ಚೆನ್ನಾಗಿ ಬೇಯಿಸುವ. ದಪ್ಪ ಮೀನಾದ್ರಿಂದ ಸೈಡಲ್ಲಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದರೆ ಆ ಸೈಡ್ ಸಹ ಒಳ್ಳೆ ಫ್ರೈ ಆಗ್ತದೆ, ಇಲ್ಲಾಂದರೆ ಸ್ವಲ್ಪ ಹಸಿ ಇರ್ತದೆ, ಅದಕ್ಕೋಸ್ಕರ. ನೋಡಿ ಒಂದು ಸೈಡ್ ಆಯಿತು, ಇನ್ನೊಂದೊಂದು ಸಹ ನಾನು ಅದೇ ರೀತಿ ತಿರುಗಿಸಿ ಹಾಕ್ತಾಯಿದ್ದೇನೆ. ನೋಡಿ ಈ ರೀತಿಯ ಮಸಾಲೆ ಫ್ರೈ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ, ಯಾಕಂದರೆ ಮಸಾಲೆ ಇಟ್ಟು ಸ್ವಲ್ಪ ಜಾಸ್ತಿ ನೋಡಿ ಹಾಕ್ತೇವೆ, ಹಾಗಾಗಿ. ಈಗ ನಾನು ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟಿದ್ದೇವೆ ನೋಡಿ, ಈಗ ಮಿಕ್ಸ್ ಮಾಡಿಟ್ಟಿದ್ದೇವೆಲ್ಲ ಅದಲ್ಲ, ಗ್ರೈಂಡ್ ಮಾಡಿದ ಮಸಾಲೆಯನ್ನು ನಾನೀಗ ಸೈಡಲ್ಲಿರುವ ಎಣ್ಣೆಗೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಹಾಕಿ ಈ ರೀತಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಅದು ಎಣ್ಣೆ ಬಿಡ್ತದೆ ನೋಡಿ, ಅಷ್ಟರವರೆಗೆ ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲೆಯ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಷ್ಟರವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು. ನಂತರ ನೋಡಿ ಸ್ವಲ್ಪ ಮೇಲ್ಗಡೆ ಈ ರೀತಿ ಫ್ರೈ ಆದ ಈ ಮಸಾಲೆಯನ್ನು ಹಚ್ಚಿ ತಿನ್ನುವಾಗ ನಿಮಗೆ ಅದರ ರುಚಿ ಗೊತ್ತಾಗ್ತದೆ, ಆಗ ಡಬಲ್ ಟೇಸ್ಟ್ ನಿಮಗೆ ಸಿಗ್ತದೆ. 2 ಮೀನಿಗೂ 2 ಸೈಡ್ ನಾನು ಈ ರೀತಿ ಇದೇ ಮಸಾಲೆಯನ್ನು ನಾನು ಸ್ವಲ್ಪ ಹಾಕಿದ್ದೇನೆ. ಜಾಸ್ತಿ ಬೇಕನ್ನಿಸಿದವರು ಜಾಸ್ತಿ ಮಸಾಲೆ ಹಾಕಿ ಮಾಡ್ಬೋದು. ನೋಡಿ ರೆಡಿ ಆಯಿತು, ನಂಗ್ ಫಿಶ್ ಫ್ರೈ ರೆಡಿ ಆಯಿತು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ನಾಳೆ ಮತ್ತೆ ಸಿಗೋಣ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.